ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅಂತಂದ್ರೆ ಈಸಿ ಟೆಕ್ನಿಕ್ ಅನ್ನ ಹೇಳ್ಕೊಡ್ತೀನಿ. ಸೊ ಸ್ಟಾರ್ಟಿಂಗು ನಾವು ಪೇಜ್ ರಿಪ್ಲೇಸ್ಮೆಂಟ್ ಯಾವುದೇ ಆಗಿರಲಿ, LFU ಆಗಿರಲಿ, LRU ಆಗಿರಲಿ, ಫಸ್ಟ್ ಇನ್ ಫಸ್ಟ್ ಔಟ್ ಆಗಿರಲಿ, ಆಪ್ಟಿಮಲ್ ಆಗಿರಲಿ, ಫಸ್ಟ್ ಒಂದು ಫ್ರೇಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಆ ಫ್ರೇಮಿನ ಸೈಜ್ ಏನಾಗಿರುತ್ತೆ 3 ಬಿಟ್ಸ್. ಅಂದ್ರೆ ಒಂದು ಬಾಕ್ಸ್ ನ ತಗೊಂತ ಇದ್ದೀರಾ, ಆ ಬಾಕ್ಸಿನ ಸೈಜ್ ಏನು 3 ಬಾಲ್ಗಳನ್ನ ಇಡುವಷ್ಟು ಜಾಗ ಮಾತ್ರ ಅದರಲ್ಲಿದೆ ಅಂತ ಅರ್ಥ. ಈಗ ನನ್ನ 3 ಬಿಟ್ ಸ್ಪೇಸ್ ಕೂಡ ಎಂಟಿ ಇದೆ. ನಾನು ಫಸ್ಟ್ 3 ಅನ್ನ ಇನ್ಸರ್ಟ್ ಮಾಡಬೇಕು. 3 ಕೂಡ ಖಾಲಿ ಇರೋದ್ರಿಂದ ಒಂದಕ್ಕೆ 3 ಅನ್ನ ನಾನು ಇನ್ಸರ್ಟ್ ಮಾಡ್ತೀನಿ. 3 ಆಲ್ರೆಡಿ ಇನ್ಸರ್ಟ್ ಆಗಿದೆ, 2 ಸ್ಪೇಸ್ ಎಂಟಿ ಇದೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇಲ್ಲಿ ನಾನು ಯಾವುದನ್ನು ಇನ್ಸರ್ಟ್ ಮಾಡಬೇಕು 2 ಅನ್ನು. ಸೊ 2 ಸ್ಪೇಸ್ ಎಂಟಿ ಇರೋದ್ರಿಂದ ನಾನು 2 ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ತೀನಿ. ನೆಕ್ಸ್ಟ್ 3 ಆಲ್ರೆಡಿ ಇನ್ಸರ್ಟ್ ಆಗಿದೆ, 2 ಕೂಡ ಆಲ್ರೆಡಿ ಇನ್ಸರ್ಟ್ ಆಗಿದೆ. ಇನ್ನ ಕೇವಲ ಒಂದೇ ಒಂದು ಸ್ಪೇಸ್ ಮಾತ್ರ ಎಂಟಿ ಇತ್ತು. ಆ ಎಂಟಿ ಇರುವಂತ ಸ್ಪೇಸ್ಗೆ 1 ಅನ್ನ ಇನ್ಸರ್ಟ್ ಮಾಡ್ಬೋದಾ? ಎಸ್, 1 ಅನ್ನ ಇನ್ಸರ್ಟ್ ಮಾಡ್ತೀನಿ. ಈಗೇನಾಯ್ತು, ನನ್ನ 3 ಬಿಟ್ ಸ್ಪೇಸ್ ಕೂಡ ಫಿಲ್ ಆಯಿತು. ಸೊ ಫಿಲ್ ಆದ್ಮೇಲೆ ನೆಕ್ಸ್ಟ್ ಏನಿದ್ರು ಕೂಡ ರೀಪ್ಲೇಸ್ಮೆಂಟ್. ನೋಡಿ, ಇವಾಗ 3 ಅನ್ನ ನಾನು ಇನ್ಸರ್ಟ್ ಮಾಡಬೇಕು. ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 3 ಇದೆಯಾ? ಎಸ್, 3 ಇದೆ. ಸೊ 3 ಇದ್ರೆ ಮತ್ತೆ ಇನ್ಸರ್ಟ್ ಮಾಡಂಗಿಲ್ಲ, ಅಂದ್ರೆ ರಿಪೀಟೆಡ್ ಆಗಿ ನಾವು ಇನ್ಸರ್ಟ್ ಮಾಡಂಗಿಲ್ಲ. ಸೊ ಏನ್ ಮಾಡ್ತೀನಿ, ನೆಕ್ಸ್ಟ್ ನೋಡ್ತೀನಿ 4 ಅನ್ನ ಇನ್ಸರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅವಾಗ ನನ್ನ ಅಪ್ಡೇಟೆಡ್ ಫ್ರೇಮ್ ಅನ್ನ ನೋಡ್ತೀನಿ. 4 ಇದೆಯಾ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? ಇಲ್ಲ. ಸೊ ನಾನು ಇವಾಗ ಅಲ್ಲಿ ಅಪ್ಡೇಟ್ ಮಾಡಬೇಕು, ಆದ್ರೆ ಜಾಗನೇ ಇಲ್ಲ ಇಲ್ಲಿ. ಅಂದ್ರೆ ಒಂದು ಬಾಕ್ಸ್ ನಾವೇನ್ ತಗೊಂಡಿದ್ವಿ 3 ಬಾಲ್ಗಳನ್ನ ಇಡೋದಕ್ಕೆ, ಅದು ಫಿಲ್ ಆಗಿದೆ. ಸೊ ಇವಾಗ ನಾನು ಈ 4 ಇಡ್ಬೇಕಂದ್ರೆ ಏನ್ ಮಾಡ್ತೀನಿ, ಒಂದನ್ನ ತೆಗೆದು ಇನ್ನೊಂದನ್ನ ಇಡ್ತೀನಿ. ಅಂದ್ರೇನು, ರೀಪ್ಲೇಸ್ ಮಾಡ್ತಾ ಇದೀನಿ. ಸೊ ಇವಾಗ 3 ತೆಗಿಬೇಕಾ, 2 ತೆಗಿಬೇಕಾ, 1 ತೆಗಿಬೇಕಾ, ಅದು ಡಿಸೈಡ್ ಆಗೋದು ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟ್ ಬಗ್ಗೆ. ಸೊ ಈ ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟ್ ಏನ್ ಹೇಳುತ್ತೆ ಅಂತಂದ್ರೆ, ಯಾರಿಗೆ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್ ಇರುತ್ತೆ ಅವರನ್ನ ತೆಗಿರಿ. ಏನು, ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್. ಸೊ ಯಾರಿಗೆ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್ ಇರುತ್ತೆ ಅವರನ್ನ ತೆಗಿರಿ. ನೋಡಿ, ಇವಾಗ 3, 2, 1 ಅಲ್ವಾ ಇರೋದು ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ. ನಾನು ಇವಾಗ 4 ಅನ್ನ ಇನ್ಸರ್ಟ್ ಮಾಡಬೇಕು. ಸೊ 4 ಮೇಲೆ ಒಂದು ಡಾಟ್ ಇಡ್ತೀನಿ, ಬಲಗಡೆ ಸೈಡ್ ನೋಡ್ತೀನಿ. ಯಾವ ಕಡೆ? ಬಲಗಡೆ ಸೈಡ್. 1, 2, 3 ನ ಆದಷ್ಟು 4 ಗೆ ಹತ್ರ ಇರಂಗೆ ಹುಡುಕ್ತಾ ಹೋಗ್ತೀನಿ. 1 ಇಲ್ಲಿದೆ, 2 ಇಲ್ಲಿದೆ, 3 ಇಲ್ಲಿದೆ. 1, 2, 3. ಇವಾಗ ದೂರ ಇರೋದು ಯಾರು? ಈ 4 ಗಿನ್ನ ದೂರ ಇರೋದು 3. ಅಂದ್ರೆ ಏನಾಯ್ತು, ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್. ಇಲ್ಲಿ ಇವರಿಗೆ ಒಂಚೂರು ಜಾಸ್ತಿ ಇದೆ ಡಿಮ್ಯಾಂಡ್, ಯಾಕೆ ಹತ್ರನೇ ಇದ್ದಾರೆ. ಇವರಿಗೆ ಒಂಚೂರು ಮೀಡಿಯಂ ಡಿಮ್ಯಾಂಡ್ ಇದೆ, ಯಾಕೆ ಒಂದ್ ಸ್ವಲ್ಪ ಮೀಡಿಯಂ ಆಗಿದ್ದಾರೆ. ಇವರಿಗೆ ಲಾಸ್ಟ್ ಡಿಮ್ಯಾಂಡ್ ಇದೆ ಫ್ಯೂಚರ್ ಅಲ್ಲಿ. ಸೊ ಏನ್ ಮಾಡಬೇಕು, 3 ಇರುವಂತ ಜಾಗಕ್ಕೆ 4 ಅನ್ನ ರಿಪ್ಲೇಸ್ ಮಾಡಬೇಕು. 4, ನೆಕ್ಸ್ಟ್ 2 ಮತ್ತೆ 1 ಅದೇ ರೀತಿ ಉಳ್ಕೊಂತ ಹೋಗುತ್ತೆ. ನೆಕ್ಸ್ಟ್ ಈಗ 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. ಸೊ ಏನು ಮಾಡಂಗಿಲ್ಲ. ನೆಕ್ಸ್ಟ್ 6. ಸೊ 6 ಅನ್ನ ಅಪ್ಡೇಟ್ ಮಾಡಬೇಕು. ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 6 ಇದೆಯಾ? ಇಲ್ಲ. ಸೊ ಏನ್ ಮಾಡ್ತೀನಿ, ಡಾಟ್ ಇಡ್ತೀನಿ, ಬಲಗಡೆ ನೋಡ್ತೀನಿ. 4, 2 ಮತ್ತೆ 1 ಅನ್ನ ಆದಷ್ಟು 6 ಗೆ ಹತ್ತಿರವಾಗಿ ಹುಡುಕ್ತಾ ಹೋಗ್ತೀನಿ. 2, 4, 1 ರಿಪೀಟ್ ಆದ್ರೂ ಏನ್ ಚಿಂತೆ ಇಲ್ಲ, ಹತ್ರ ಇರುವಂತದ್ದನ್ನ ತೊಳಿ. 2, 4, 1. ಸೊ 2, 4, 1 ಅಲ್ಲಿ ಲಾಸ್ಟ್ ಅಂದ್ರೆ ಫ್ಯೂಚರ್ ಅಲ್ಲಿ ಲೀಸ್ಟ್ ಡಿಮ್ಯಾಂಡ್ ಇರೋದು ಯಾರಿಗೆ? 1 ಗೆ. ಸೊ ಏನ್ ಮಾಡಬೇಕು, 6 ಅನ್ನ ನಾವು 1 ಜಾಗದಲ್ಲಿ ರಿಪ್ಲೇಸ್ ಮಾಡಬೇಕು. 2 ಮತ್ತೆ 4 ಅದೇ ರೀತಿ ಉಳ್ಕೊಂತ ಹೋಗುತ್ತೆ. ನೆಕ್ಸ್ಟ್ ನಾನು 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ನನ್ನ ಫ್ರೇಮ್ ಅಲ್ಲಿ ಆಲ್ರೆಡಿ ಇದೆ. ಸೊ ಏನ್ ಮಾಡ್ತೀನಿ, ಅದನ್ನ ಸ್ಕಿಪ್ ಮಾಡ್ತೀನಿ. ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡಬೇಕು. 4 ಆಲ್ರೆಡಿ ನನ್ನ ಫ್ರೇಮ್ ಅಲ್ಲಿ ಇದೆ. ಸೊ ಸ್ಕಿಪ್. ನೆಕ್ಸ್ಟ್ 3. ಸೊ 3 ಅನ್ನ ಇನ್ಸರ್ಟ್ ಮಾಡಬೇಕು. ನನ್ನ ಫ್ರೇಮ್ ಅಲ್ಲಿ 3 ಇದೆಯಾ? ಇಲ್ಲ, ನನ್ನ ಫ್ರೇಮ್ ಅಲ್ಲಿ 3 ಇಲ್ಲ. ಸೊ ಏನ್ ಮಾಡ್ತೀನಿ ಅಂತಂದ್ರೆ, ಡಾಟ್ ಇಡ್ತೀನಿ, ರೈಟ್ ಹ್ಯಾಂಡ್ ಸೈಡ್ ನೋಡ್ತಾ ಹೋಗ್ತೀನಿ. ಯಾರನ್ನ? 4, 2 ಮತ್ತೆ 6 ಅನ್ನ. 4, 2, 6 ಇಲ್ಲ ನಮಗೆ ಫ್ಯೂಚರ್ ಅಲ್ಲಿ. ಸೊ ಏನಂತ ಕನ್ಕ್ಲೂಡ್ ಮಾಡಬಹುದು, 6 ಗೆ ಫ್ಯೂಚರ್ ಅಲ್ಲಿ ಲೀಸ್ಟ್ ಡಿಮ್ಯಾಂಡ್ ಇದೆ ಅಂತ ನಾವು ಕನ್ಕ್ಲೂಡ್ ಮಾಡಬಹುದು. ಸೊ ಇವಾಗ ನಾನು ಏನಂತ ಬರೀಬಹುದು, 3 ಅನ್ನ ನಾನು 6 ನ ಜಾಗಕ್ಕೆ ರೀಪ್ಲೇಸ್ ಮಾಡ್ತೀನಿ. 2 ಮತ್ತೆ 4 ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಹೇಗಿತ್ತು ಅದೇ ರೀತಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ನಾನು 4 ಅನ್ನ ಇನ್ಸರ್ಟ್ ಮಾಡಬೇಕು. 4 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಆಲ್ರೆಡಿ ಇದೆ. ಸೊ ಅದನ್ನ ಮತ್ತೆ ರಿಪೀಟೆಡ್ ಆಗಿ ಇನ್ಸರ್ಟ್ ಮಾಡಂಗಿಲ್ಲ. 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಮತ್ತೆ ರಿಪೀಟೆಡ್ ಆಗಿ ಅಪ್ಡೇಟ್ ಮಾಡಂಗಿಲ್ಲ. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ.
ಸೊ ಸೇಮ್ ಸ್ಟೆಪ್ ಏನು, ಡಾಟ್ ಇಡಬೇಕು. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇರುವಂತಹ ಎಲಿಮೆಂಟ್ ಗಳನ್ನ ಹುಡುಕ್ಬೇಕು. 4, 2 ಮತ್ತೆ 3. 4 ಇಲ್ಲಿದೆ, 2 ಇಲ್ಲಿದೆ, 3 ಇಲ್ಲ. ಸೊ 3 ಇಲ್ಲ ಅಂತಂದ್ರೇನು, 3 ಈಸ್ ಹ್ಯಾವಿಂಗ್ ದ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್. ಸೊ ಇವಾಗ 1 ಅನ್ನ ನಾನು 3 ಇರುವಂತ ಜಾಗಕ್ಕೆ ರಿಪ್ಲೇಸ್ ಮಾಡ್ತೀನಿ. 2 ಮತ್ತೆ 4 ಯಾವ ರೀತಿ ಇತ್ತು ಅದೇ ರೀತಿ ಉಳ್ಕೊಂತವೆ. ನೆಕ್ಸ್ಟ್ ನಾನು 4 ಅನ್ನ ಇನ್ಸರ್ಟ್ ಮಾಡಬೇಕು. 4 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಸೊ ಮತ್ತೆ ನಾನು ಇನ್ಸರ್ಟ್ ಮಾಡಂಗಿಲ್ಲ. ನೆಕ್ಸ್ಟ್ 5 ನೋಡಿ, 5 ಇದೆಯಾ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 5 ಇಲ್ಲ. ಸೊ ಇವಾಗ ಏನಾಗುತ್ತೆ ಅಂತ ಅಂದ್ರೆ 5 ಇಲ್ಲಿ ಡಾಟ್ ಇಟ್ಟು ಬಲಗಡೆ ಸೈಡ್ ನೋಡ್ತೀವಿ. 2, 1 ಮತ್ತೆ 4 ಅನ್ನ ಹುಡುಕಿ. 2 ಇಲ್ಲಿದೆ, 1 ಇದೆ, ಬಟ್ 4 ಇಲ್ಲ. 4 ನನ್ನ ಕೊಟ್ಟಿರುವಂತ ಕ್ವಶನ್ ಅಲ್ಲಿ ಇಲ್ಲ. ಅಂದ್ರೆ ಏನಾಯ್ತು, 4 ಗೆ ಲೀಸ್ಟ್ ಡಿಮ್ಯಾಂಡಿಂಗ್ ಫ್ಯೂಚರ್ ಇದೆ ಅಂತ. ಸೊ ಇವಾಗ ನಾನೇನ್ ಮಾಡ್ಬೋದು, 5 ಅನ್ನ 4 ಜಾಗಕ್ಕೆ ರಿಪ್ಲೇಸ್ ಮಾಡ್ಬೋದು. 2 ಮತ್ತೆ 1 ಪ್ರೀವಿಯಸ್ಲಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಏನಿತ್ತು ಅದೇ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ಆಲ್ರೆಡಿ ಇನ್ಸರ್ಟ್ ಆಗಿದೆ, ಅಂದ್ರೆ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಆಲ್ರೆಡಿ ಅದು ಇದೆ. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ಕೂಡ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಆಲ್ರೆಡಿ ಇರೋದ್ರಿಂದ ಸೊ ನಾನೇನು ಮಾಡಂಗಿಲ್ಲ. ಸೊ ಇವಾಗ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಸೊ ಇಷ್ಟಾದ್ಮೇಲೆ ನಾವು ನಂಬರ್ ಆಫ್ ಪೇಜ್ ಫಾಲ್ಟ್ ಮತ್ತೆ ನಂಬರ್ ಆಫ್ ಪೇಜ್ ಹಿಟ್ಸ್ ಅನ್ನ ಬರಿಬೇಕು. ನಂಬರ್ ಆಫ್ ಪೇಜ್ ಫಾಲ್ಟ್ ಮತ್ತೆ ನಂಬರ್ ಆಫ್ ಪೇಜ್ ಹಿಟ್ಸ್. ನಂಬರ್ ಆಫ್ ಪೇಜ್ ಹಿಟ್ಸ್. ಸೊ ನಂಬರ್ ಆಫ್ ಪೇಜ್ ಫಾಲ್ಟ್ ಅಂದ್ರೇನು, ನಂಬರ್ ಆಫ್ ಪೇಜ್ ಹಿಟ್ಸ್ ಅಂದ್ರೇನು? ನಂಬರ್ ಆಫ್ ಪೇಜ್ ಫಾಲ್ಟ್ ಅಂದ್ರೆ ನಾವು ಎಷ್ಟು ಸ್ಟೆಪ್ಗಳಲ್ಲಿ ಒಂದು ವ್ಯಾಲ್ಯೂನ ಇನ್ಸರ್ಟ್ ಮಾಡಿರೋದು, ಇಲ್ಲ ಅಂತಂದ್ರೆ ವ್ಯಾಲ್ಯೂನ ರೀಪ್ಲೇಸ್ ಮಾಡಿರೋದು, ಎರಡನ್ನೂ ಕೂಡ ಕೌಂಟ್ ಮಾಡಬೇಕು. 1, 2, 3, 4, 5, 6, 7, 8. ಸೊ ಟೋಟಲ್ 8 ಸ್ಟೆಪ್ಗಳಲ್ಲಿ ನಾವು ವ್ಯಾಲ್ಯೂನ ಐದರ್ ಇನ್ಸರ್ಟ್ ಮಾಡಿದೀವಿ, ಇಲ್ಲ ವ್ಯಾಲ್ಯೂಗಳನ್ನ ನಾವು ರೀಪ್ಲೇಸ್ ಮಾಡಿದೀವಿ. ಸೊ ಟೋಟಲ್ ಎಷ್ಟು ಸ್ಟೆಪ್? 8 ಸ್ಟೆಪ್. ನೆಕ್ಸ್ಟ್ ದ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್. ಪೇಜ್ ಹಿಟ್ಸ್ ಅನ್ನ ಯಾವ ರೀತಿ ಕಂಡುಹಿಡಿತೀವಿ? ಸಿಂಪಲ್, ಯಾವ ಸ್ಟೆಪ್ ಅಲ್ಲಿ ನಾವು ಏನು ಪ್ರೋಸೆಸ್ ಅನ್ನ ಮಾಡಿಲ್ಲ. ಯಾಕೆ ಮಾಡಿಲ್ಲ? 3 ಆಲ್ರೆಡಿ ಇತ್ತು, ಮತ್ತೆ ಅದನ್ನ ರಿಪೀಟೆಡ್ ಆಗುತ್ತೆ ಅಂತ ನಾನೇನ್ ಮಾಡಿಲ್ಲ, ಇನ್ಸರ್ಟ್ ಮಾಡಲಿಲ್ಲ. ಸೊ ಇದೇನಾಯ್ತು, ಸ್ಕಿಪ್ ಆಯ್ತು. ಸೊ ಯಾವ ಯಾವ ಸ್ಟೆಪ್ ಗಳನ್ನ ನಾವು ಸ್ಕಿಪ್ ಮಾಡಿದೀವಿ ಅದನ್ನ ನಾವು ಕೂಡ ಪೇಜ್ ಹಿಟ್ಸ್ ಗೆ ಕೌಂಟ್ ಮಾಡಬೇಕು. 1, 2, 3, 4, 5, 6, 7, 8, 9. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಎಷ್ಟು? 9. ಸೊ ನಾವು ಈ ಒಂದು ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ತಾ ಹೋದ್ವಿ, ಆಪ್ಟಿಮಲ್ ಅಲ್ಲಿ ಫಸ್ಟ್ ಇನ್ಸರ್ಟ್ ಮಾಡಿದ್ವಿ, ಜಾಗ ಇಲ್ಲ ಅಂತ ಗೊತ್ತಾದಾಗ ಪೇಜ್ ಅನ್ನ ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ನಾವು ಆಪ್ಟಿಮಲ್ ಅನ್ನ ಯೂಸ್ ಮಾಡ್ತಾ ಹೋದ್ವಿ. ಆಪ್ಟಿಮಲ್ ಏನ್ ಹೇಳುತ್ತೆ, ಯಾರಿಗೆ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್ ಇರುತ್ತೆ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಅವ್ರ ಜೊತೆ ನೀವು ರಿಪ್ಲೇಸ್ ಮಾಡಿ ಅಂತ. ಇಲ್ಲೇನಾಯ್ತು ನೋಡಿ, 3, 2, 1 ಇತ್ತಲ್ವಾ, 4 ಅನ್ನ ಇನ್ಸರ್ಟ್ ಮಾಡೋದಕ್ಕೆ ಜಾಗ ಇರಲಿಲ್ಲ. ಸೊ ರೈಟ್ ಹ್ಯಾಂಡ್ ಸೈಡ್ ನೋಡಿದಾಗ ಏನಾಯ್ತು, 3 ಎಲ್ಲಿತ್ತು? ದೂರದಲ್ಲಿತ್ತು. 1 ಇಲ್ಲೇ ಇತ್ತು, 2 ಇಲ್ಲೇ ಇತ್ತು. ಸೊ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್ 3 ಇದ್ದಿದ್ರಿಂದ 3 ಇರುವಂತ ಜಾಗದಲ್ಲಿ ನಾನು 4 ಅನ್ನ ರಿಪ್ಲೇಸ್ ಮಾಡಿದೆ. ಸೊ ಈ ರೀತಿ ಆಪ್ಟಿಮಲ್ ಅನ್ನ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಇನ್ನು ಬೇರೆ ಇದೆಯಲ್ಲ ಆಪ್ಟಿಮಲ್, ಇನ್ನು ಬೇರೆ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ಸ್ ಇದೆಯಲ್ಲ, LRU ಇರ್ಬೋದು, LFU ಇರ್ಬೋದು, ಮತ್ತೆ ಫಸ್ಟ್ ಇನ್ ಫಸ್ಟ್ ಔಟ್, ಅದನ್ನು ಕೂಡ ಈಸಿ ಟ್ರಿಕ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ಸ್ ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.